ವಾಯುವ್ಯ ಸಂಸ್ಥೆ ಮತ್ತು ರಸ್ತೆ ಸಾರಿಗೆ ಸಂಸ್ಥೆಗಳಲ್ಲಿ ಮಾನವ ಸಂಪನ್ಮೂಲ ಅನ್ನೋದು ಭಾಳ ಹೆಚ್ಚಿರುತ್ತದೆ. ಅದನ್ನು ಮ್ಯಾನೇಜ್ ಮಾಡೋ ಒಂದು ನಿಟ್ಟಿನಲ್ಲಿ HRMS ಅನ್ನೋ ವ್ಯವಸ್ಥೆಯನ್ನು ನಾವು ಕಳೆದ 6 ತಿಂಗಳಾಗಿ ಪೈಲಟಲ್ಲಿ ಜಾರಿ ಮಾಡ್ತಾ ಇದ್ದೀವಿ. ಹಂತ ಹಂತವಾಗಿ ಈಗ ಸೆಪ್ಟೆಂಬರ್ 1 ಫುಲ್ ಫ್ಲೆಡ್ಜ್ಡ್ ಆಗಿ ನಾವು ಜಾರಿ ಮಾಡಿಸ್ತಾ ಇದ್ದೀವಿ. ಇದರಿಂದಾಗಿ ನೌಕರರ ವೇತನ, ರಜೆ ಮ್ಯಾನೇಜ್ಮೆಂಟು ಮತ್ತು ಅವರ PF ಎಲ್ಲ ಕೂಡ ಆನ್ಲೈನಲ್ಲಿ ನಾವು ಮೇಂಟೈನ್ ಮಾಡೋದಕ್ಕೋಸ್ಕರ ನಮ್ಮಲ್ಲಿ ಭಾಳಷ್ಟು ಈಗ ಮ್ಯಾನ್ಯುವಲ್ ರೆಕಾರ್ಡ್ ಮೇಂಟೆನೆನ್ಸ್, ಮ್ಯಾನ್ಯುವಲ್ ಪ್ರೊಸೆಸಿಂಗ್ ಆಗ್ತಾಯಿದೆ, ಅವೆಲ್ಲ ಆನ್ಲೈನ್ ಆಗುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಲೈವ್ ಅಪ್ಡೇಟ್ಸನ್ನು ಕೂಡ ನಮ್ಮ ನೌಕರರು ಪಡೆಯಬಹುದು. ಅವ್ರದ್ದು ರಜೆ ಖಾತೆಯಲ್ಲಿ ಎಷ್ಟು ರಜೆ ಇದೆ, ಅಪ್ರೂವ್ ಆಗಿದೆಯಾ, ವೇತನ ಚೀಟಿ ನಾವು ಪೂರ್ತಿ ಆನ್ಲೈನ್ ಮಾಡಿದ್ದೀವಿ, PF ಅಪ್ಲೈ ಮಾಡೋದು ಆನ್ಲೈನ್ ಮಾಡಿದ್ದೀವಿ. ಆಮೇಲೆ ಇನ್ಕ್ರಿಮೆಂಟ್ಸ್ ಅವ್ರದ್ದು ಏನೇನು, ಬಿಕಾಸ್ 21,000 ಎಂಪ್ಲಾಯೀಸ್ ಇದ್ದಾರೆ. ಸೊ ಕಾನ್ಸ್ಟೆಂಟಾಗಿ ಟ್ರಾನ್ಸ್ಫರ್ಸು, ರಿಟೈರ್ಮೆಂಟು, ಡೆತ್ತು ಇವೆಲ್ಲ ಇರ್ತಾನೆ ಇರ್ತದೆ. ಸೊ ಇದನ್ನೆಲ್ಲನೂ ಕೂಡ ಒಂದೇ ಕಡೆ ನಾವು ಕ್ರೋಢೀಕರಿಸಿ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಒಂದು ಸ್ಕೀಮ್ ಇದು ಸಾಫ್ಟ್ವೇರ್ ಮಾಡಿದ್ದೀವಿ. ಅದು ಭಾಳಷ್ಟು ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ ನಮಗೆ. ಈಗ ಸೆಪ್ಟೆಂಬರ್ 1 ಫುಲ್ ಗೋ ಲೈವ್ ಮಾಡಿಸ್ತಾ ಇದ್ದೀವಿ. ಈಗಲೂ ನಡೀತಾ ಇದೆ, ಬಟ್ ಅದನ್ನು ಪೈಲಟ್ ಫೇಸ್ ಅಂತ ಹೇಳ್ತೀವಿ. ಸೆಪ್ಟೆಂಬರ್ 1 ಗೋ ಲೈವ್ ಮಾಡಿಸ್ತಾ ಇದ್ದೀವಿ. ನಿಮ್ಮ ವಾಯು ಸಾರಿಗೆ ಸಂಸ್ಥೆಯನ್ನು ಕರ್ನಾಟಕದಲ್ಲಿ ಫಸ್ಟ್ ಮೇಡಮ್, ಇನ್ನು KSRTC ಈಗಾಗಲೇ KSRTCಯಲ್ಲಿ ಇದೆ. ನಾವು ಅದರಿಂದ ಇನ್ನೂ ಸ್ವಲ್ಪ ಒಂದು 2-3 ಫೀಚರ್ಸನ್ನು ಆ್ಯಡ್ ಮಾಡಿ ಡಿಸಿಪ್ಲಿನರಿ ಮಾಡ್ಯೂಲನ್ನು ನಾವು ಇದರಲ್ಲೇ ಜಾರಿ ತರಿಸ್ತಾ ಇದ್ದೀವಿ. ಯಾವುದೇ ನಮ್ಮ ನೌಕರರ ಮೇಲೆ ಚಾರ್ಜ್ ಶೀಟ್ ಅಥವಾ ಅಪದಾನ ಪಟ್ಟಿ ಇದ್ದರೆ ಅದು ಇದರಲ್ಲೇ ಕೊಡಬೇಕು. ಅದರಲ್ಲಿ ಪನಿಷ್ಮೆಂಟ್ಸನ್ನು ಕೂಡ ಇದರಲ್ಲೇ ಲಿಂಕ್ ಮಾಡಿಸ್ತಾ ಇದ್ದೀವಿ, ಸೊ ದಟ್ ಅವರ ವೇತನಕ್ಕೆ ಡೈರೆಕ್ಟ್ ಲಿಂಕ್ ಆಗುತ್ತೆ. ಆಮೇಲೆ ಇನ್ಕ್ರಿಮೆಂಟ್ಸ್ ಇರ್ಬೋದು, ಅವರ ಸರ್ವಿಸ್ ರಿಜಿಸ್ಟರ್ ಇರ್ಬೋದು, ಎಲ್ಲನೂ ಕೂಡ ನಾವು ಆನ್ಲೈನ್ ಮಾಡಿಸ್ತಾ ಇರುತ್ತೆ. ಸೊ ಇನ್ನೂ ಅಡಿಷ್ನಲ್ ಫೀಚರ್ಸಿಂದ ನಾವು ಮಾಡಿಸ್ತಾ ಇದ್ದೀವಿ. HRMS ಅಂದರೆ ಒಂಥರ ಅವ್ರನ್ನ ಜೀವನ ಜಾತಕನೇ ಇದರಲ್ಲಿ ಸಿಕ್ಕಂಗೆ ಹೌದು. ಅವರು ಸ್ಟಾರ್ಟ್ ಮಾಡಿದ್ದಿಂದ ಅವರು ನಮ್ಮ ಕಾರ್ಪೊರೇಷನಿಂದ ಎಕ್ಸಿಟ್ ಆಗೋ ತನಕ ಅವ್ರದ್ದು ಏನೇನು ಇದೆಯೋ ಪನಿಷ್ಮೆಂಟ್ಸ್, ಇನ್ಕ್ರಿಮೆಂಟ್, ಸರ್ವಿಸ್ ರಿಜಿಸ್ಟರ್, ನಾಮಿನೇಷನ್ಸ್ ಎಲ್ಲ ಪೂರ್ತಿ ಇನ್ಫಾರ್ಮೇಷನ್ ಕೂಡ ನಮಗೆ ಸಿಕ್ಬಿಡ್ತದೆ. ಸೊ ದಟ್ ಅವ್ರದ್ದು ಯಾವುದೇ ಒಂದು ಮಾಹಿತಿ ಇಲ್ಲ ಅನ್ನೋದು ಅಥವಾ ಕೆಲವು ಅಮೌಂಟ್ ಬಂದಿಲ್ಲ ಅನ್ನೋದು, ಆ ಥರ ಸಮಸ್ಯೆಗಳೆಲ್ಲ ಕೂಡ ಪೂರ್ತಿಯಾಗಿ ತಡೆಗಟ್ತೀವಿ. ಇದರಿಂದ ಎಲ್ಲದಕ್ಕೂ ಮುಕ್ತಿ ಸಿಕ್ಕಂಗಾಗುತ್ತೆ. ಮತ್ತೆ ಆ ಒಬ್ಬ ಸಿಬ್ಬಂದಿ ಬಗ್ಗೆ ಹೆಚ್ಚಿನ ಮಾಹಿತಿನ ತಮಗೆ ಸಿಕ್ಕ. ಕರೆಕ್ಟ್. ನಾವು ಈಗ ಆನ್ಲೈನಲ್ಲಿ OTನೂ ಆನ್ಲೈನಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸುಮಾರು 8 ಕೋಟಿ OTಯೇ ಕೊಡ್ತೀವಿ ಓವರ್ ಟೈಮ್ ಆಗಿ ನಮ್ಮಲ್ಲಿ ಕೆಲಸ ಮಾಡೋದು. ಸೊ ಎಲ್ಲನೂ ಸಿಸ್ಟಮೆಟಿಕ್ ಆಗುವಾಗ ದೂರುಗಳು ಕಮ್ಮಿ ಆಗುತ್ತೆ, ನೌಕರರಿಗೆ ವಿಶ್ವಾಸ ಜಾಸ್ತಿ ಆಗುತ್ತೆ, ಮತ್ತು ನಮಗೆ ಸಿಸ್ಟಮ್ ಫುಲ್ ಪ್ರೂಫ್ ಆಗುತ್ತೆ. ಆನ್ಲೈನಲ್ಲಿ ಈಗ ನಾನೇ ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬಂದಿಲ್ಲ, ಅಥವಾ ಎಷ್ಟು ಜನಕ್ಕೆ ಸಂಬಳ ಆಯಿತು, ಎಷ್ಟು ಜನಕ್ಕೆ PF ಆಗಿದೆ, ಎಲ್ಲ ಇನ್ಫಾರ್ಮೇಷನ್ ಕೂಡ ನಮಗೆ ಕ್ಲಿಕ್ ಆಫ್ ದ ಇನ್ಫಾರ್ಮೇಷನಲ್ಲಿ ಸಿಗುತ್ತೆ. ಇಷ್ಟು ದಿನ ಅದೆಲ್ಲ ಮ್ಯಾನ್ಯುವಲ್ ಆಗೇ ಇದೆ. ಮೇಡಮ್ ಅವ್ರು ಬಂದಾಗ ಎಲ್ಲ ಡಿಜಿಟಲ್ ಮಾಡಿದ್ದಾರೆ, ಇದರಿಂದ ತಮ್ಗೆ ಏನು ಅನುಕೂಲ ಇದೆ ಸರ್? ನನ್ನ ಅಭಿಪ್ರಾಯ ಪ್ರಕಾರ ಹೇಳ್ಬೇಕಂತಂದ್ರೆ ನಮ್ಮ KSRTC ಮೇಡಮ್ ಅವರು ಏನಾದಾರ MD ಮೇಡಮ್ ಅವರು ನಮ್ಮ ಕಾರ್ಮಿಕರಿಗೆ ಅತಿ ಒಳ್ಳೆಯ ಕೆಲಸನ ಮಾಡ್ತಾ ಬಂದಾರ. ಅವ್ರು ಬಂದ ಮೇಲೆ ನಮ್ಗೆ ಬಹಳ ಸವಲತ್ತುಗಳು ಜಾಸ್ತಿ ಆಗಿದಾವೆ. ಏನು ಸವಲತ್ತುಗಳು ಅಂತ ಹೇಳ್ತಾರೆ, ಉದಾಹರಣೆಗೆ PF ಆಗಿರ್ಬೋದು, ಆಮೇಲೆ ನಮ್ಮ ಪೇಮೆಂಟ್ ಸ್ಲಿಪ್ ಆಗಿರ್ಬೋದು, ಆಮೇಲೆ ನಮ್ಮದು OT ಇರ್ಬೋದು, ಆಮೇಲೆ ನಮಗೆ ದರ್ವೊಂದು ಆನ್ಲೈನ್ ಮುಖಾಂತರ ಬರೋದ್ರಿಂದ ನಮ್ಮ ಮೊಬೈಲ್ ಒಳಗೆ ನಾವು ನೋಡಿಕೊಳ್ಳೋಕ್ಕೆ ಅತಿ ಟೈಮು ಉಳಿತಾಯ ವಿತ್ ನಮ್ಮ ಸಮಯವನ್ನು ಉಳಿತಾಯ ಮಾಡಿಕೊಟ್ರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾವು ಆಫೀಸರ್ ಮುಂದೆ ಹೋಗಿ ಕೇಳಲಿಕ್ಕೆ ಹೋಗ್ಬೇಕಾದ್ರೆ ಅರ್ಧ ತಾಸು 1 ತಾಸು ಅದಕ್ಕೆ ಟೈಮ್ ತೊಗೋಬೇಕಾಗಿತ್ತು. ಅಂಥ ವೇಳೆಗಳಲ್ಲಿ ಈಗ ಆನ್ಲೈನ್ ಬಂದ ಮುಖಾಂತರ ಈ MD ಮೇಡಮ್ ಅವರು ಬಂದಿಂದ ನಮ್ಮ ಕಾರ್ಮಿಕರಿಗೆ ಮಾತ್ರ ಅದ್ಭುತವಾಗಿ ನಮಗೆ ಸಹಕಾರನೂ ಸಿಕ್ಕಿದೆ. ಅವರಿಂದ ನಾವು ನೆಮ್ಮದಿಯಿಂದ ನಾವು ನೌಕರಿಯನ್ನು ದಿನಾಚರಣೆ ಕಾರ್ಯಗಳನ್ನು ನಾವು ನಡೆಸ್ತಾ ಇದ್ದೀವಿ. ಅದ್ಭುತವಾಗಿ ನಮಗೆ MD ಮೇಡಮ್ ಅವರಿಗೆ ನಾವು ಹೃದಯಪೂರ್ವಕವಾಗಿ ನಾವು ಎಷ್ಟು ಅವ್ರಿಗೆ ಧನ್ಯವಾದಗಳು ಹೇಳಿದ್ರು ನಾವು ಕಡಿಮೆನೇ ಆದರೂ ಸಹ ನಾನು ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಹಾಗೂ ನಮ್ಮ ನೌಕರರ ಪರವಾಗಿ ಸಹ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾಗಿ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಮೇಡಮ್.